ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದ್ದಾರೆ ಅಂತ ಮಂಡ್ಯದಲ್ಲಿ ಕುಡಚಿ ಕ್ಷೇತ್ರದ ಶಾಸಕ ರಾಜೀವ್ ಹೇಳಿಕೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, 12ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರವಾಹದ ಹಾನಿಯಾಗಿದೆ. ಪ್ರವಾಹ ಸ್ಥಳ ಸರ್ಕಾರ ನೆರೆಪೀಡಿತ ಪ್ರದೇಶಕ್ಕೆ ವಿಸಿಟ್ ಮಾಡಬೇಕು. ಸಚಿವರು ಪರಿಹಾರ ಕೊಡೋ ಬಗ್ಗೆ ಬ್ಯುಸಿಯಾಗಿರಬೇಕಾಗಿತ್ತು. ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ಡೆಲ್ಲಿಗೆ ಹೋಗಿದ್ದಾರೆ. ಈ ಸರ್ಕಾರಕ್ಕೆ ಅಧಿಕಾರವಷ್ಟೇ ಮುಖ್ಯವಾಗಿದೆ. ಇವರಿಗೆ ಜನರ ಜೊತೆ ನಿಲ್ಲುವಂಥ ಮಾನವೀಯತೆ ಇಲ್ಲ. ಬಿಜೆಪಿ 6 ತಂಡ ಮಾಡಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನೆರವಿಗೆ ಮುಂದಾಗಿದೆ. ಯಡಿಯೂರಪ್ಪ ಒಂದು ಮನೆ ನಷ್ಟಕ್ಕೆ 5 ಲಕ್ಷ ಕೊಟ್ಟಿದ್ರು. NDRFನಿಂದ 90,000 ಹಾಗೂ ರಾಜ್ಯ ಖಜಾನೆಯಿಂದ ಯಡಿಯೂರಪ್ಪ 4.10 ಲಕ್ಷ ಪರಿಹಾರ ನೀಡಿದ್ರು. ನಾಚಿಕೆಗೆಟ್ಟ ಸರ್ಕಾರ NDRF 90,000 ಮಾತ್ರ ಬಿಡುಗಡೆ ಅಂತಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ 5 ಲಕ್ಷ ಪರಿಹಾರ ಬಿಡುಗಡೆ ಮಾಡಬೇಕು. ರಾಜ್ಯದ ಎಲ್ಲಾ ಜಿಲ್ಲಾಡಳಿತ ನಿದ್ದೆಯಿಂದ ಎದ್ದಿಲ್ಲ. ಜಿಲ್ಲಾಡಳಿತ ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ ತೆರೆಯಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ್ದಾರೆ. ಕರ್ನಾಟಕ ರಾಜ್ಯದ ಸುಮಾರು 12ಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಪ್ರವಾಹ ಮತ್ತು ನೆರೆಯಿಂದಾಗಿ ತೀವ್ರ ಹಾನಿಗೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಪ್ರವಾಹ ಸ್ಥಳಗಳಿಗೆ, ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಸಚಿವರು ಅಲ್ಲಿ ಪರಿಹಾರ ಕಾರ್ಯಕ್ರಮಗಳು ಮತ್ತು ಮುಂಜಾಗ್ರತಾ ಕ್ರಮಗಳು ಇವುಗಳನ್ನು ತೆಗೆದುಕೊಳ್ಳೋದರಲ್ಲಿ ಬ್ಯುಸಿಯಾಗಿರಬೇಕಿತ್ತು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ದೆಹಲಿಗೆ ದೌಡಾಯಿಸಿದ್ದಾರೆ. ಅಂದರೆ ಈ ಸರ್ಕಾರ ತನಗೆ ಅಧಿಕಾರ ಮತ್ತು ಕುರ್ಚಿ ಅನ್ನುವಂಥದ್ದು ಮಾತ್ರ ಮುಖ್ಯ ಆಗಿದೆ ಬಿಟ್ಟರೆ ಈ ಸಂದರ್ಭದಲ್ಲಿ ಜನರ ಜೊತೆಗೆ ನಿಲ್ಲುವಬೇಕು ಅನ್ನುವಂತಹ ಮಾನವೀಯತೆಯನ್ನು ಈ ಸರ್ಕಾರ ಕಳೆದುಕೊಂಡಿದೆ. ಭಾರತೀಯ ಜನತಾ ಪಕ್ಷ 6 ತಂಡಗಳನ್ನು ಮಾಡಿ ಇಡೀ ರಾಜ್ಯಾದ್ಯಂತ ನೆರೆ ಪೀಡಿತ, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷ ಈ ಸರ್ಕಾರವನ್ನು ಒತ್ತಾಯಿಸುತ್ತೆ. ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮನೆ ಸಂಪೂರ್ಣ ನಷ್ಟ ಆದರೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದರು. ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು 5 ಲಕ್ಷ ಕೊಡುವಾಗ ಕೇಂದ್ರದ NDRF 90,000 ಇರ್ತಿತ್ತು. ಉಳಿದ 4,10,000 ರೂಪಾಯಿಗಳನ್ನು ರಾಜ್ಯ ಖಜಾನೆಯಿಂದ ಕೊಟ್ಟಿದ್ದು. ಈ ಸರ್ಕಾರ ಒಂದು ಮನೆ ಹಾಳಾದರೆ, ಸಂಪೂರ್ಣವಾಗಿ ನಾಶಗೊಂಡ್ರೆ NDRF ನಾರ್ಮ್ಸ್ 90,000, 90,000. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಆ 90,000ಕ್ಕೆ ರಾಜ್ಯ ಖಜಾನೆಯಿಂದ 4,10,000 ರೂಪಾಯಿಗಳನ್ನು ಜೋಡಿಸಿ ಒಟ್ಟು 5 ಲಕ್ಷ ರೂಪಾಯಿಗಳನ್ನು ಸಂಪೂರ್ಣ ಹಾಳಾದ ಮನೆಗಳಿಗೆ ಪರಿಹಾರವಾಗಿ ಕೊಟ್ಟರು. ಅವತ್ತು ಕೇಂದ್ರದಿಂದ ಬಂದಿದ್ದು ಕೇವಲ 90,000. ರಾಜ್ಯದ ಬಜೆಟ್ನಿಂದ, ರಾಜ್ಯದ ಖಜಾನೆಯಿಂದ ಉಳಿದ ಹಣವನ್ನು ಯಡಿಯೂರಪ್ಪನವರು ಬಿಡುಗಡೆ ಮಾಡಿದ್ರು. ಇವತ್ತು ಈ ನಾಚಿಕೆಗೆಟ್ಟ ಸರ್ಕಾರ NDRFನಿಂದ ಬಂದಂತಹ 90,000 ರೂಪಾಯಿಯನ್ನು ಮಾತ್ರ ಬಿಡುಗಡೆ ಮಾಡ್ತೀವಿ, 1 ರೂಪಾಯಿ ಕೂಡ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಲ್ಲ ಅನ್ನುವಂತಹ ಧೋರಣೆಯನ್ನು ತೋರಿಸ್ತಾ ಇದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಹಿಂದೆ ಯಡಿಯೂರಪ್ಪನವರು ಬಿಡುಗಡೆ ಮಾಡಿದಂತೆ ಪ್ರತಿ ಮನೆಗೆ 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತವೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾದಯಾತ್ರೆಗೆ ಅನುಮತಿ ಕೊಡಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಗೃಹ ಸಚಿವರು DG ಕರೆದು ಸಂಪೂರ್ಣ ವಿವರ ಪಡಿಬೇಕು. ಆ ಸಂದರ್ಭದಲ್ಲಿ ಕೋವಿಡ್ ಇತ್ತು. ಮಾರ್ಗಸೂಚನೆ ಮೇರೆಗೆ ನ್ಯಾಯಾಲಯದ ಸೂಚನೆ ಅನ್ವಯ ನಿರಾಕರಣೆ ಮಾಡಿದ್ವಿ. ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಅವರು ಮಾಡಿದಾಗ ಎಲ್ಲಾ ಭದ್ರತೆಯನ್ನು ಬಿಜೆಪಿ ಸರ್ಕಾರ ಕೊಟ್ಟಿತ್ತು. ಗೃಹ ಸಚಿವರು ಬಾಲಿಶವಾಗಿ ಅನುಮತಿ ಕೊಡಲ್ಲ ಅಂದಿದ್ದಾರೆ. ಪಾದಯಾತ್ರೆಗೆ ರಾಮನಗರ ಹಾಗೂ ಮಂಡ್ಯ SPಗೆ ಮನವಿ ಕೊಟ್ಟಿದ್ದೇವೆ. ಮೈಸೂರು ಕಮಿಷನರ್ ಅವರಿಗೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದೇವೆ. ಪಾದಯಾತ್ರೆಗೆ ಸೂಕ್ತ ಬಂದೋಬಸ್ತ್ ನೀಡಲು ಮನವಿ ಮಾಡಿದ್ದೇವೆ. ಈ ಸರ್ಕಾರ ಕೀಳು ರಾಜಕಾರಣ ಮಾಡ್ತಾ ಇದೆ. ಮಾಹಿತಿ ಕೊರತೆಯಿಂದ, ಕಾನೂನು ಕೊರತೆಯಿಂದ, ಗೃಹ ಇಲಾಖೆ, ಗೃಹ ಸಚಿವರ ಸಂಪರ್ಕದ ಕೊರತೆಯಿಂದ ಗೃಹ ಸಚಿವರ ಆ ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಸಂವಿಧಾನ, ಕಾನೂನು ಬಗ್ಗೆ ಚರ್ಚೆ ಮಾಡಬೇಕು. ಪಾದಯಾತ್ರೆಗೆ ಅನುಮತಿ ಕೊಡಬೇಕು. ತಮಿಳುನಾಡಿನಲ್ಲಿ ದ್ವೇಷದ ರಾಜಕಾರಣ ಮಾತ್ರ ಇತ್ತು. ಕರ್ನಾಟಕ ಅತ್ಯಂತ ಆಡಳಿತ ನೀಡಿದ ರಾಜ್ಯ. ಇಲ್ಲಿಯವರೆಗೆ
ಯಾವುದೇ ದ್ವೇಷದ ರಾಜಕಾರಣ ಇರಲಿಲ್ಲ ಎಂದರು. ಆದರೆ ಗೃಹ ಸಚಿವರು ಅತ್ಯಂತ ಬಾಲಿಶವಾಗಿ ನಾವು ಪರ್ಮಿಷನ್ ಕೊಡಲ್ಲ ಅಂತೇಳಿ ಹೇಳ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ಪಾದಯಾತ್ರೆಗೆ ದಿನಾಂಕ 3ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ನಿಶ್ಚಯ ಆಗಿದೆ. ನಾವು ಮೈತ್ರಿಯಾಗಿ ಪಾದಯಾತ್ರೆಯನ್ನು ಕೈಗೊಳ್ತಾ ಇದ್ದಾವೆ. ಈ ಪಾದಯಾತ್ರೆಗೆ ಸೂಕ್ತವಾದಂತಹ ಬಂದೋಬಸ್ತನ್ನು ಕಲ್ಪಿಸಬೇಕು ಅಂತ ಹೇಳಿ ಈಗಾಗಲೇ ಇವತ್ತು ನಾವು ನಮ್ಮ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಮಾನ್ಯ ಮೈಸೂರಿನ ಜಿಲ್ಲಾಧ್ಯಕ್ಷರು ಮತ್ತು ಮೈಸೂರಿನಲ್ಲಿ ಇರುವಂತಹ ಶಾಸಕರು ನಾಗೇಂದ್ರ ಮತ್ತು ಶ್ರೀವತ್ಸ ಅವರು, ಮೈಸೂರು ಕಮಿಷನರ್ ಮತ್ತು ಮೈಸೂರು SP ಅವರಿಗೂ ಕೂಡ ಇವತ್ತು ನಮ್ಮ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾವೆ. ಸೂಕ್ತವಾದಂತಹ ಬಂದೋಬಸ್ತಿಯನ್ನು ಕೈಗೊಳ್ಳಬೇಕು, ಪಾದಯಾತ್ರೆಗೆ ಅನುಮತಿಯನ್ನು ನೀಡಬೇಕು ಅಂತ ಹೇಳಿ. ಸೊ ಅನುಮತಿಯನ್ನು ನಿರಾಕರಿಸುವ ಮಟ್ಟಕ್ಕೆ ಅನುಮತಿಯನ್ನು ನಿರಾಕರಿಸುವುದರ ಮೂಲಕ ಅತ್ಯಂತ ಕೀಳು ರಾಜಕಾರಣಕ್ಕೆ ಈ ಸರ್ಕಾರ ಇಳಿಯುವುದಿಲ್ಲ ಅನ್ನುವಂತಹ ವಿಶ್ವಾಸ ನನಗಿದೆ. ಮಾಹಿತಿಯ ಕೊರತೆಯಿಂದಾಗಿ, ಕಾನೂನಿನ ಕೊರತೆಯಿಂದಾಗಿ, ಗೃಹ ಇಲಾಖೆ ಮತ್ತು ಗೃಹ ಸಚಿವರ ನಡುವೆ ಸಂಪರ್ಕದ ಕೊರತೆಯಿಂದಾಗಿ ಗೃಹ ಸಚಿವರು ಆ ಹೇಳಿಕೆಯನ್ನು ಕೊಟ್ಟಿರಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ.